ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಈ ದಪ್ಪ ಮೆಣಸಿನ್ಕಾಯಿ ಅಥವಾ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಅಂತಾರಲ್ವ, ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಅದಕ್ಕೆ ಹೆಚ್ಚಿರೋ ಮೆಣಸಿನ್ಕಾಯಿ ಮತ್ತು ನೀರುಳ್ಳಿ. ಇದರಲ್ಲಿ 1 ಬೌಲ್ ಮೆಣಸಿನ್ಕಾಯಿ ತೊಗೊಂಡ್ರೆ ಅರ್ಧ ಬೌಲ್ನಷ್ಟು ನೀರುಳ್ಳಿ ತೊಗೊಳ್ಳಿ. ಇದನ್ನ ಹುರಿಬೇಕು. ಹುರಿಯೋದಕ್ಕಿಂತ ಮುಂಚೆ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹುರ್ಕೊಂಡು ಅದ್ರ ಜೊತೆಲಿ ಈ ಮೆಣಸಿನ್ಕಾಯಿ ನೀರುಳ್ಳಿಯನ್ನು ಹಾಕಿ, ಅದು ಹಾಕಿದ ಮೇಲೆ ಅದು ಹುರಿತಾ ಇರಬೇಕಾದ್ರೆ ಇನ್ನೊಂದು ಬೌಲಲ್ಲಿ ಅಥವಾ ಪಾತ್ರೆಯಲ್ಲಿ ಹುಣಸೆಹಣ್ಣಿನ ರಸ, ಬೆಲ್ಲ ಚೆನ್ನಾಗಿ ಕುದಿತಾ ಇರುವಾಗ ಅರಿಶಿನ ಪುಡಿ, ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕಿ ಕುದಿಸ್ಕೊಳ್ಳಿ. ಅದು ಕುದಿತಾ ಇರುವಾಗ ಮೆಣಸಿನ್ಕಾಯಿ ಹುರಿದಿದ್ದಾಗಿರುತ್ತಲ್ವ ಅದಕ್ಕೆ ಹಾಕ್ಕೊಂಡ್ಮೇಲೆ ಪುಟಾಣಿ ಪುಡಿ, ಈ ಕೊರಿಯಂಡರ್ ಅಂತ ಕರಿತೀವಿ ನೋಡಿ, ಎಳ್ಳು ಪುಡಿ, ಆಮೇಲೆ ಮುಖ್ಯವಾಗಿ ಪಲ್ಯ ಟೇಸ್ಟ್ ಆಗೋದಕ್ಕೆ ಶೇಂಗಾವನ್ನು ಹುರಿದು ಪುಡಿ ಮಾಡಿಟ್ಕೊಳ್ಳಿ. ಇದನ್ನು ಹಾಕಿ ಎಲ್ಲ ಪಲ್ಯಗಳಿಗೂ ಬರುತ್ತೆ. ಓಕೆನಾ? ಇದೆಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ಕೊಬ್ಬರಿಯನ್ನು ಈಗ ಉದುರಿಸ್ಬಿಡಿ. ಆವಾಗ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗುತ್ತೆ. ಓಕೆನಾ? ಇದೇ ರೀತಿಯಲ್ಲಿ ಮೆಣಸಿನ್ಕಾಯಿ ಬದಲಿಗೆ ನಾವು ಈ ಬೆಂಡೆಕಾಯಿನೂ ಕೂಡ ಪಲ್ಯ ಮಾಡ್ಕೊಬೋದು. ಸೇಮ್ ಇದೆ, ಎಲ್ಲ ವಸ್ತುಗಳನ್ನು ಹಾಕಿ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿನೂ ಹುರಿಯೋದು, ಬೆಂಡೆಕಾಯಿನೂ ಕೂಡ ಹುರಿಯೋದು. ನೋಡಿ, ಕರಿಬೇವು, ಸಾಸಿವೆ ಹಾಕಿ ಹುರಿದಿದ್ದೀನಿ ನಾನು. ಓಕೆನಾ? ಇದೇ ಥರ ಹುರಿದಿಟ್ಕೊಳ್ಳಿ. ಕೆಂಪು ಹುರಿದಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪಲ್ಯ ರೆಡಿ ಆಯಿತು ಅಂದಲ್ವಾ. ನಮ್ಮೂರ ಕಡೆ ಏನು ಮಾಡ್ತೀವಿ ಅಂದರೆ, ನಮ್ಮ ತವ್ರ ಮನೆ ಕಡೆ ಸ್ವಲ್ಪ ಪುಟಾಣಿ ಮತ್ತು ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ತೀವಿ. ಆಗ ಪಲ್ಯ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿರಿ, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇದು ಕೊಬ್ಬರಿ ಉದುರಿಸ್ತಿರೋ ಅಥವಾ ಪುಟಾಣಿ ಮತ್ತು ಅದನ್ನ ಮಿಕ್ಸಿ ಮಾಡಿ ಹಾಕೋತೀರೋ ನೋಡಿ. ಒಟ್ಟು ಇದೆಲ್ಲ ಹಾಕಿದ ಮೇಲೆ ಈ ಥರ ಪಲ್ಯ ರೆಡಿ ಆಗುತ್ತೆ ನೋಡಿ. ನಿಮಗೆ ಸರಳವಾಗಿ ಹೇಗೆ ಪಲ್ಯ ಮಾಡೋದು ಕೊಟ್ಟಿದ್ದೀನಿ ಅಂತ. ನಾನು ವಿಡಿಯೋ ನೋಡೋರೆಲ್ಲರೂ ಸುಲಭವಾಗಿ ಬೇಗ ಮಾಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಬೆಂಡೆಕಾಯಿ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಎರಡೂ ಪಲ್ಯಕ್ಕೂ ಒಂದೇ ಥರ ಮಾಡೋದು. ಓಕೆನಾ? ಇದು ರೊಟ್ಟಿ ಮತ್ತು ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿಯಲ್ಲಿರೋ ಖಾರ ಸಾಕಾಗಲಿಲ್ಲ ಅಂದರೆ ಈ ಖಾರದ ಪುಡಿ ಹಾಕಿಕೊಳ್ಳಿ. ಓಕೆನಾ? ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು 2 ಚಮಚ 3 ಚಮಚ ಎಷ್ಟು ಬೇಕಷ್ಟು ಹಾಕಿಕೊಳ್ಳಿ. ನೋಡಿ, ಈ ಸುಲಭವಾದ ಸರಳವಾದ ಮೆಣಸಿನ್ಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.